ಆಪರೇಷನ್ ಸಿಂಧೂರ್ ಆಯಿತು. ಆಪರೇಷನ್ ಸಿಂಧು ಮಾಡಬೇಕಾದಾಗ ನಾವೊಂದು ಗಮನಿಸಿದ್ವಿ. ಈಗ ಪಾಕಿಸ್ತಾನದ ಅನೇಕ ಉಗ್ರ ನೆಲೆಗಳನ್ನು, ಉಗ್ರರ ಕಟ್ಟಡಗಳನ್ನು ಧ್ವಂಸ ಮಾಡಿದ್ದೀವಿ ನಾವು ಅಂತೆಲ್ಲ ಬಂದಾಗ ಒಂದು ಸಣ್ಣ ಸಮಾಧಾನ ಅವತ್ತಿಗೆ. ನಮ್ಮವರೆಲ್ಲ ಹೋಗಿ ಅಲ್ಲೆಲ್ಲ ಹೊಡೆದಾಕ್ಬಿಟ್ಟಿದ್ದಾರೆ, ಇನ್ನು ಉಗ್ರರ ಕತೆ, ಉಗ್ರರ ಶಿಬಿರಗಳ ಕತೆ, ಉಗ್ರ ಲಾಂಚ್ ಪ್ಯಾಡ್ ಇವಳ ಕಥೆ ಮುಗಿದು ಹೋಯಿತು ಅಂಥೇಳಿ ಉಗ್ರರನ್ನ ಎಚ್ಚೆತ್ಕೊಳ್ಳೋಕ್ಕೆ ಎಷ್ಟೋ ವರ್ಷಗಳು ಬೇಕಾಗ್ಬಿಡ್ತವೆ, ಹಾಗೆ ಹೀಗೆ ಅಂತ ಎಲ್ಲ ಉಗ್ರ ಸಂಘಟನೆಗಳು ನಿರ್ನಾಮವಾಗ್ಬಿಟ್ಟಿದ್ದಾರೆ, ಧ್ವಂಸವಾಗ್ಬಿಟ್ಟಿದ್ದಾರೆ, ನೂರಾರು ಜನ ಸಾಯಿಸಾಕ್ಬಿಟ್ಟಿದ್ದೀವಿ, ಇದೆಲ್ಲ ಬಂತಲ್ಲ, ತುಂಬ ಸಂತೋಷ ಆಯಿತು ಎಲ್ರಿಗೂ ಕೂಡ. ಬಟ್ ಅದು ಇಲ್ಲೇನಾಗಿದೆ ನೋಡಿ, ಜೈಷ್ ಎ ಮೊಹಮ್ಮದ್ ಅನ್ನೋ ಉಗ್ರಜಾಲ ಮತ್ತೆ ಚುರುಕಾಗಿರೋದಿಲ್ಲಿ. ಆಪರೇಷನ್ ಸಿಂಧೂರ್ ವೇಳೆಯಲ್ಲಿ ಧ್ವಂಸವಾಗಿತ್ತಲ್ಲ ಅವ್ರ ಆಫೀಸ್ಗಳು ಮತ್ತೆ ಕಟ್ಕೊಂಡಿದ್ದಾರೆ. ತುಂಬ ದಿನ ಕಳೆದಿಲ್ಲ. ಪಾಕಿಸ್ತಾನದ ನೆರವಿನಿಂದ ಬರೀ 15 ತಿಂಗಳು, 1.25 ವರ್ಷ ರೀ. ಎಲ್ಲ ಧ್ವಂಸ ಮಾಡಿದ್ವಿ, ಬಿಲ್ಡಿಂಗ್ ಹೊಡೆದು ಹಾಕ್ಬಿಟ್ವಿ, ಹಾಗೆ ಹೀಗೆ ಅಂತೆಲ್ಲ ಹೇಳಿದ್ರೆ ತುಂಬ ಹಾಳ ಸ್ಥಿತಿಲಿತ್ತು ಇವತ್ತಿಗೆ. ಈಗ ಲೆಕ್ಕ ಹಾಕ್ಕೊಂಡ್ರೆ ಧ್ವಂಸ ಮಾಡಿದ ಸಮಯದಲ್ಲಿ ಯಾವ ಕಂಡೀಷನಲ್ಲಿ ಇತ್ತಲ್ಲ ಈ ಕಟ್ಟಡಗಳು, ಅವತ್ತಿಗೆ ವರ್ಸ್ಟ್ ಆಗಿತ್ತೇನೋ ಅನಿಸುತ್ತೆ ನಮಗೆ. ಧ್ವಂಸ ಮಾಡಿದ ಕಾಲದಲ್ಲೇ ಈ ಕಟ್ಟಡಗಳು ಒಂದಷ್ಟು ವರ್ಸ್ಟ್ ಆಗಿತ್ತು. ಈಗ ಅದ್ಭುತವಾಗಿ ಮಾಲ್ಗಳ ರೀತಿಯಲ್ಲಿ ಇವು ಚೆನ್ನಾಗಿ ಸುಧಾರಿಸ್ಕೊಂಡ್ಬಿಟ್ಟಿವೆ ಅಂತ. ಹೊಸ ಮಾಲೇನೋ ಇದು, ದೊಡ್ಡ ಹೊಸ ಬಿಲ್ಡಿಂಗ್ಗಳೇನೋ ಇವು ಎನ್ನುವ ರೀತಿಯಲ್ಲಿ ಜೈಷ್ ಎ ಮೊಹಮ್ಮದ್ನ ಅವರದೊಂದು ಕಟ್ಟಡ ಅಷ್ಟು ಚೆನ್ನಾಗಿ ರೆಡಿಯಾಗಿರೋದು ಇದೀಗ. ಹಾಗಾದ್ರೆ ಏನಾಯಿತು, ಏನು ಮೆಸೇಜ್ ಹೋಯಿತು ಇದರಿಂದ? ಸತ್ತರು, ಉಗ್ರಗಾಮಿಗಳು ಅಲ್ಲಿ ಸಾಯಿಸ್ಬಿಟ್ವಿ, ಇಲ್ಲಿ ಸಾಯಿಸ್ಬಿಟ್ವಿ, ಉಗ್ರಗಾಮಿಗಳಾಯಿತು, ಬೇರೆ ಓಡಿ ಹೋಗ್ಬಿಟ್ರು ಆಯಿತು, ಶಿಬಿರಗಳ ಧ್ವಂಸ ಆಯಿತು, ಇನ್ನೇನು ಉಳಿದೇ ಇಲ್ಲ ಅನ್ನೋ ರೀತಿಯಲ್ಲಿ ನಾವೆಲ್ಲ ಖುಷಿ ಪಟ್ಟಿದ್ವಲ್ಲ, ಅದೆಲ್ಲ ಖುಷಿ ಇನ್ನೇನು ಬರೀ 15 ತಿಂಗಳ ಆಯುಷ್ಯ ಅಷ್ಟೇ ಇದ್ದದ್ದು ಆ ಖುಷಿಗೆ ಅಂತ. ಬರೀ 15 ತಿಂಗಳಲ್ಲಿ ಮತ್ತೆ ಕಟ್ಕೊಂಡಿದ್ದಾರೆ. ಧ್ವಂಸಗೊಂಡಿದ್ದಂಥ ಜೈಷ್ನ ಪ್ರಧಾನ ಕಚೇರಿ ಮತ್ತೆ ಕಟ್ಟಲ್ಪಟ್ಟಿದೆ. ಬರೀ 1.25 ವರ್ಷದಲ್ಲಿ ಕಟ್ಟಿದ್ದಾರೆ ನೋಡ್ರಿ ಅವರು. ಬರೀ 1.25 ವರ್ಷ. ಒಂದು ಬಿಲ್ಡಿಂಗ್ ಕಟ್ಟಬೇಕು ಅಂದರೆ 4 ವರ್ಷ 5 ವರ್ಷ ಮಾಡ್ತಾರೆ. ಬರೀ 1.25 ವರ್ಷದಲ್ಲಿ ಪೂರ್ತಿ ರೆಡಿಯಾಗಿಬಿಟ್ಟಿದೆ ಆ ಕಟ್ಟಡ. ಐಷಾರಾಮಿ ಕಚೇರಿ ಇದು. ಭಾವಲ್ಪುರದಲ್ಲಿರ್ತಕ್ಕಂಥ ಜೈಷ್ನ ಪ್ರಧಾನ ಕಚೇರಿ, ಶಸ್ತ್ರಾಸ್ತ್ರ ಸಂಗ್ರಹ, ಡ್ರೋನ್ ಕಾರ್ಯಾಚರಣೆ ಹಾಗೂ ಭಾರತ ವಿರೋಧಿ ಪ್ರಚಾರಕ್ಕೆ ಸಿದ್ಧವಾಗಿರುವ ಜೈಷ್ನ ಪ್ರಧಾನ ಕಚೇರಿ ಇದು. 11 ಕೋಟಿ ವೆಚ್ಚದಲ್ಲಿ ಸೆಂಟ್ರಲ್ ಹಾಲ್, ಗುಮ್ಮಟ, ಅಮೃತಶಿಲೆ, ಹೊಸ ಪ್ಲಾಸ್ಟರಿಂಗ್ ಮೂಲಕವಾಗಿ ಮರುನಿರ್ಮಾಣವಾಗಿರೋದಿದು. ಸದ್ಯ ಕಮಾಂಡರ್ ಮಸೂದ್ ಅಜರ್ನ ಸಹೋದರ ಕೈಲಿರೋದು ಈ ಕಚೇರಿ. ತಲ್ಹಾ ಅಲ್ ಸೈಫ್ ಮೊಯಿನುದ್ದೀನ್ ಔರಂಗಜೇಬ್ ಕೈನಲ್ಲಿ ಜೈಷ್ ಉಗ್ರರ ನೆಲೆಗಳು ಮತ್ತೊಮ್ಮೆ ತಲೆ ಎತ್ತಿ ನಿಂತಿವೆ. ಇಲ್ಲಿ 2025 ಮೇ 25ನೇ ತಾರೀಕು ನಡೆದಿದ್ದಂಥ ಆಪರೇಷನ್ ಸಿಂಧೂರದ್ದು. ಆಪರೇಷನ್ ಸಿಂಧೂರ್ನ ವೇಳೆಯಲ್ಲಿ ಕಚೇರಿಯನ್ನು ಧ್ವಂಸ ಮಾಡಿದ್ದು ಭಾರತ.